ಇನ್ನು ಚನ್ನಕೇಶವ ಸ್ವಾಮಿ ದೇಗುಲ ದಾಸೋಹಕ್ಕೂ ಕೂಡ ಈ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿದೆ. ನಿನ್ನೆಯಿಂದ ದಾಸೋಹ ಸ್ಥಗಿತ ಆಗಿದೆ. ದೇಗುಲ ಆಡಳಿತ ಮಂಡಳಿ ದಾಸೋಹ ಸ್ಥಗಿತಗೊಳಿಸಿ ಸೂಚನೆಗಳನ್ನು ಕೊಟ್ಟಿದೆ. ಹಾಸನ ಜಿಲ್ಲೆ ಬೇಲೂರಿನ ಐತಿಹಾಸಿಕ ಚನ್ನಕೇಶವ ಸ್ವಾಮಿ ದೇವಾಲಯ ನಿತ್ಯ 1,500ರಿಂದ 2,000 ಭಕ್ತರು ಇಲ್ಲಿ ಅನ್ನದಾಸೋಹದಲ್ಲಿ ಊಟ ಮಾಡ್ತಾ ಇದ್ದಾರೆ. ಆದರೆ ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರೋದ್ರಿಂದಾಗಿ ದೇಗುಲದಲ್ಲಿ ದಾಸೋಹವನ್ನು ಸ್ಥಗಿತಗೊಳಿಸಿದ್ದಾರೆ. ದಾಸೋಹ ಸ್ಥಗಿತ ಮಾಡಿ ಬೋರ್ಡ್ ಹಾಕಿದ್ದಾರೆ ಆಡಳಿತ ಮಂಡಳಿಯವರು. ದಾಸೋಹ ಸ್ಥಗಿತ ಬಗ್ಗೆ ಆಡಳಿತಾಧಿಕಾರಿ ಯೋಗೇಶ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇದು ಒಂದು ದೇಗುಲದ ಪರಿಸ್ಥಿತಿ ಅಲ್ಲ. ಇದು ಇನ್ನು ಮುಂದೆ ಹೀಗೆ ಕಂಟಿನ್ಯೂ ಆದರೆ ಎಲ್ಲರೂ ಕೂಡ ಎಲ್ಲ ದೇಗುಲಗಳಲ್ಲೂ ಕೂಡ ದಾಸೋಹ ಬಂದ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಕೇಂದ್ರದಿಂದ ಕೆಲವೊಂದಷ್ಟು ಜನ ಸಚಿವರು ಹೇಳೋ ಪ್ರಕಾರ ಎಲ್ಲ ಶಾರ್ಟೇಜ್ ಏನಿಲ್ಲ, ಬರೀ BJP ಥರ ಸರ್ಕಾರಗಳಿರುವಂಥ ಒಂದು ರಾಜ್ಯಗಳಲ್ಲಿ ಕೊರತೆ ಇದೆ, ಅವರು ಕೃತಕವಾಗಿ ಶಾರ್ಟೇಜನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಆರೋಪ ಮಾಡ್ತಾರೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ನಿರೀಕ್ಷಿಸ್ತಾ ಇದ್ದೇವೆ. ನಮ್ಮ ಮಂದಿಯವರು ಯಾವಾಗಲೂ ಬರ್ತೀವಿ, ಯಾವಾಗಲೂ ಬಂದಾಗೆಲ್ಲ ಪ್ರಸಾದ ಮಿಸ್ ಆಗಲ್ಲ, ಯಾವಾಗಲೂ ತಿನ್ಕೊಂಡು ಹೋಗ್ತೀವಿ. ಈ ಸರಿ ಬಂದಾಗ ಇಲ್ವಂತೆ ಊಟದ ವ್ಯವಸ್ಥೆ ಇಲ್ವಂತೆ, ಯಾಕೆ ಅಂತ ಕೇಳಿದ್ವಿ. ಅದಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಇನ್ನು ಕೆಲವೊಂದಷ್ಟು ಹೋಟೆಲ್ಗಳು ಈಗಾಗಲೇ ಸೌದೆ ಒಲೆ ಮೊರೆ ಹೋಗಿವೆ. ಇಲ್ಲಿ ನೋಡಿ, ಉಡುಪಿಯ ಒಂದು ಪ್ರತಿಷ್ಠಿತ ಹೋಟೆಲ್ ಛಾವಣಿ ಮೇಲೆ ಅಡುಗೆ ತಯಾರಿಸಿ ಸಿಬ್ಬಂದಿ ಈಗ ಊಟ ಬಡಿಸ್ತಾ ಇದ್ದಾರೆ. ವೆಜ್ ಮತ್ತು ನಾನ್ ವೆಜ್ ಪ್ರತ್ಯೇಕ ಅಡುಗೆಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಕಟ್ಟಿಗೆ ಬಳಸಿ ಅಡುಗೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಆದರೂ ಕೂಡ ಏನು ಮಾಡೋದು, ಮಾಡ್ತಾ ಇದ್ದೀವಿ ಅಂಥೇಳಿ ಮಾಲೀಕರು ಹೇಳ್ತಾರೆ. ಹೋಟೆಲ್ನ 200ರಿಂದ 300 ಸಿಬ್ಬಂದಿ ಅಡುಗೆಗೆ ಬಳಕೆ ಆಗ್ತಾ ಇದ್ದಾರೆ ನೋಡಿ ಎಲ್ಲ ದೃಶ್ಯಗಳಲ್ಲಿ. ಬಟ್ ಹೀಗೆ ಟೆರ್ರಸ್ ಮೇಲೆ ಈ ರೀತಿಯಾಗಿ ಅಡುಗೆ ಮಾಡುವಂಥದ್ದು ಎಷ್ಟು ಸೇಫ್ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂದರೆ ಸಾಮಾನ್ಯವಾಗಿ ಈಗ ನಾವು ಕಾಂಕ್ರೀಟ್ ಹಾಕಿರ್ತೀವಿ, ಟೆರ್ರಸ್ ಮೇಲೆಲ್ಲವೂ ಕೂಡ ಹಿಂಗೆ ಬೆಂಕಿ ಹಾಕ್ಕೊಂಡು ನಾವು ಒಲೆ ಹಾಕ್ಕೊಂಡು ಮಾಡಿದ್ರೆ ಕಂಟಿನ್ಯೂ ಅದೇ ಥರ ಮಾಡ್ತಾ ಹೋದರೆ ಬಿರುಕು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಅನಿವಾರ್ಯ ನಾವು ಮಾಡ್ತಾ ಇದ್ದೀವಿ ಅಂಥೇಳಿ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ಗಳ ನಗರಿ ಎಂದೇ ಕರೆಸಲ್ಪಟ್ಟುವ ಉಡುಪಿಯಲ್ಲಿಯೂ ಈಗ ಸಮಸ್ಯೆ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು. ನಾವು ಗಮನಿಸ್ಬೋದು, ನಾವೀಗ ಇರುವಂಥದ್ದು ಉಡುಪಿಯ ಪ್ರತಿಷ್ಠಿತ ಹೋಟೆಲ್ ಆಗಿರುವಂಥ ಕಿದಿಯೂರು ಹೋಟೆಲ್ನಲ್ಲಿದ್ದೇವೆ. ಸುಮಾರು 40 ವರ್ಷಗಳ ಇತಿಹಾಸ ಇರುವಂಥ ಈ ಹೋಟೆಲ್ ಉಡುಪಿಯಲ್ಲಿ ತುಂಬಾ ಫೇಮಸ್. ಸದ್ಯ ಈ ಹಿಂದೆ ಒಲೆಯಲ್ಲಿ ಏನು ಅಡುಗೆ ಮಾಡುತ್ತಿದ್ರು, ಅದೇ ಮಾದರಿಯಲ್ಲಿ ಈಗ ಮತ್ತೆ ಅಡುಗೆ ಮಾಡಲಿಕ್ಕೆ ಇಲ್ಲಿಯ ಚೆಫ್ಗಳು ಮುಂದಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ನಾನ್ ವೆಜ್ ವಿಭಾಗ ಆಗಿರುವಂಥದ್ದು, ಮತ್ತು ವೆಜ್ಜನ್ನು ಪ್ರತ್ಯೇಕವಾಗಿ ಈಗ ಹೋಟೆಲ್ ಅಂದರೆ ಚೆಫ್ಗಳು ಮಾಡ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ಉಡುಪಿಯ ಪ್ರತಿಷ್ಠ ಸುಮಾರು 40 ವರ್ಷಗಳ ಇತಿಹಾಸ ಇರುವಂಥ ಹೋಟೆಲು. ಅಂದರೆ ಕಳೆದ 2 ದಿನಗಳಿಂದ ಶೇಖರಣೆ ಮಾಡಿದ ಗ್ಯಾಸ್ನಲ್ಲೇ ಅಡುಗೆಯನ್ನು ಮಾಡ್ತಿದ್ರು. ಆದರೆ ಈಗ ಗ್ಯಾಸ್ ಶೇಖರಣೆ ಮಾಡಿಟ್ಟಿದ್ದ ಗ್ಯಾಸ್ಗಳು ಈಗ ಖಾಲಿಯಾಗಿರೋದ್ರಿಂದ ಮತ್ತೆ ಹಳೆಯ ಪದ್ಧತಿಯಂತೆ ಒಲೆಯ ಮೂಲಕ ಅಡುಗೆ ಮಾಡ್ತಿರುವಂಥ ಕೆಲಸವನ್ನು ಹಿರಿಯ ಚೆಫ್ಗಳು ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಕಿದಿಯೂರು ಹೋಟೆಲ್ನ ಹಿರಿಯ ಚೆಫ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ನಿನ್ನೆ ತನಕ ಶೇಖರಣೆ ಮಾಡಿಟ್ಟಂಥ ಗ್ಯಾಸ್ನ ಮೂಲಕ ಅಡುಗೆ ಮಾಡ್ತಿದ್ರಿ, ಈಗ ಮತ್ತೆ ಹಳೆಯ ಪದ್ಧತಿಯ ಒಲೆಯ ಮೂಲಕ ಅಡುಗೆ ಮಾಡ್ತಿದ್ರಿ. ಏನಾಯ್ತು ಸರ್ ಸಮಸ್ಯೆ? ಅಂದರೆ ಈಗ ಗ್ಯಾಸ್ ಸಿಗ್ತಾ ಇಲ್ವಾ, ಏನಾಯ್ತು ಸಮಸ್ಯೆ? ಬೇರೆ ದೇಶಗಳಿಂದಿರೋದು ಸಮಸ್ಯೆ, ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಏನಂದರೆ ಸರ್ಕಾರ ನಮಗೆ ಬೇಕಾದ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಅದರಲ್ಲಿ ಏನಂದರೆ ಲಾಸ್ಟು 3 ಡೇಸಿಂದ ನಮಗೆ ಗ್ಯಾಸು ಸಪ್ಲೈ ಆಗ್ತಾಯಿಲ್ಲ. ಮತ್ತು ಅದು ಗ್ಯಾಸ್ ಸಪ್ಲೈ ಆಗದೇ ಕಾರಣ ನಾವು ಕಂಪ್ಲೀಟ್ಲಿ ನಮ್ಮ ಪ್ರೊಡಕ್ಷನ್ನು ಸ್ಟಾಪ್ ಮಾಡಬೇಕಾಯಿತು. ಮತ್ತು ನಾವು ಕಂಪ್ಲೀಟ್ ಪ್ಲ್ಯಾನ್ ಮಾಡಿ ಹಳೆಯ ಕಾಲದಲ್ಲಿ ನಾವನ್ನು 30-40 ವರ್ಷ ಮೊದಲು ಮಾಡ್ತಾಯಿದ್ವಿ. ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಿಬಿಟ್ಟು ಅದನ್ನು ಕಸ್ಟಮರಿಗೆ ಕೊಡೋವಂಥದ್ದು. ಮೇನ್ ಕಾರಣ ಏನಂದರೆ ಇವಾಗ ನಮ್ಮ ಉಡುಪಿಯಲ್ಲಿ ಪ್ರವಾಸಿಗರು ತುಂಬ ಜಾಸ್ತಿ ಇದ್ದಾರೆ. ಪ್ರವಾಸಿಗರು ದೂರದಿಂದ ಬರ್ತಾರೆ. ಸೊ ಅವರ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ಉಡುಪಿಗೆ ಹೋದರೆ ಹಾಸ್ಪಿಟಾಲಿಟಿ ತುಂಬ ಒಳ್ಳೆಯದಿರುತ್ತೆ, ನಾವು ಚೆನ್ನಾಗಿ ಹೋಗಿ ಎಂಜಾಯ್ ಮಾಡಿ ಬರ್ಬೋದು ಅಂತ. ಸೊ ಆ ಕಾರಣಕ್ಕಾಗಿ ಅವರಿಗೇನು ತಾಪತ್ರೆ ಆಗಬಾರ್ದು, ದೂರದಿಂದ ಬಂದವರಿಗೆ ಒಂದು ಹೊತ್ತಿನ ಊಟ ಕರೆಕ್ಟಾಗಿ ನಾವು ಪೂರೈಸಿ ಕೊಡಬೇಕು ಅಂತ ಹೇಳಿ ಎಲ್ಲಕ್ಕಿಂತ ಎಫೆಕ್ಟು ಜಾಸ್ತಿ ಬೀಳೋದು ಕೋವರ್ಕರ್ಸಿಗೆ. ಅದು ಹೇಗೆಂದರೆ ಇಂಡೈರೆಕ್ಟ್ಲಿ ಗ್ಯಾಸ್ ಬರಲಿಲ್ಲ ಅಂದರೆ, ಪ್ರೊಡಕ್ಷನ್ ಜಾಸ್ತಿ ಮಾಡಲಿಲ್ಲ ಅಂದರೆ, ಇವಾಗ 400 ವರ್ಕರ್ಸಲ್ಲಿ ಒಂದು 150-200 ವರ್ಕರ್ಸಿಗೆ ಮಾತ್ರ ಕೆಲಸ ಸಿಗುತ್ತೆ, ಏನಿದ್ರೆ ಬಿಸ್ನೆಸ್ ಇರಲ್ಲ. ಸೊ ಅದಕ್ಕಾಗಿ ಆ 400-200 ಫ್ಯಾಮಿಲಿ ಏನಿರುತ್ತೆ ಅದು ಸ್ಟ್ರಗಲ್ ಮಾಡುತ್ತೆ. ಏನಕ್ಕೆ ಸಂಬಳ ಸಿಗಲ್ಲ, ತಾಪತ್ರೆ ಆಗುತ್ತೆ. ಸೊ ಇದೆಲ್ಲ ನೋಡಿಕೊಂಡು ಒಂದು ಸರ್ಕಾರ ಕರೆಕ್ಟಾಗಿ ನಮಗೆ ಆದಷ್ಟು
ನಂಬರ್ 1 ಟ್ಯಾಕ್ಸ್ ಪೇಯರ್ಸ್ ನಾವು ಇಲ್ಲಿ ಉಡುಪಿಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕೊಡೋರು. ಸೊ ಅದನ್ನು ನೋಡಿಬಿಟ್ಟು ನಮಗೆ ಆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು, ಗ್ಯಾಸನ್ನು ಒದಗಿಸ್ಕೊಡ್ಬೇಕು. ಅಟ್ಲೀಸ್ಟು ಒಂದು 4-5 ಸಿಲಿಂಡರ್ ಆದರೂ ಎವ್ರಿ ಡೇ ಕೊಟ್ಟರೆ ನಮ್ಮ ಪ್ರೊಡಕ್ಷನ್ ನಾವು ಇನ್ಕ್ರೀಸ್ ಮಾಡ್ಬೋದು. ಇದಿಷ್ಟು ಕಿದಿಯೂರು ಹೋಟೆಲ್ನ ಸೀನಿಯರ್ ಚೆಫ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.